ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಇಷ್ಟು ದಿನ ನಾವು ದೇವಸ್ಥಾನ ಬಗ್ಗೆ ಇಲ್ಲಿ ಹೋದರೆ ಮಕ್ಕಳು ಹುಟ್ಟುತ್ತೆ, ಇಲ್ಲಿ ಹೋದರೆ ಕಷ್ಟ ತೀರುತ್ತೆ ಅಂತ ಒಂದು ಕಥೆ ಹೇಳ್ತಾಯಿದ್ವಿ. ಇವಾಗ ಇದು ಒಂದು ದೇವಸ್ಥಾನ ಥರನೇ. ಇಲ್ಲಿ ಬಂದರೆ ಪ್ಯಾರಲೈಸ್ ಲಕುವ ಎಂಬ ರೋಗಕ್ಕೆ ಮದ್ದು ಸಿಕ್ಕುತ್ತೆ. ಇದು ಪಲಮನೇರಿ ವಿರುಪಾಚಿಪುರ ಅಂತ ಬೈರೋಡಲ್ಲಿ, ಈ ವಿಕೋಟನಿಂದ ಬೈರೋಡ್ಲಪಲ್ಲಿಯಿಂದ ರೈಟಲ್ಲಿ ಹೋದರೆ ಈ ಊರಿಗೆ ಹೋಗ್ಬೋದು. ವಿರುಪಾಕ್ಷಿಪುರ ಪಲಮನೇರಿ ಅಂತ ಆಂಧ್ರ ಪ್ರದೇಶದಲ್ಲಿ ಇದೆ. ಇಲ್ಲಿ ಹೋದರೆ ನಾಟಿ ಮದ್ದು ಕೊಡ್ತಾರೆ. ಇಲ್ಲಿ ನಾಟಿ ಮದ್ದು ಕೊಡ್ತಾರೆ. ಒಂದು 3 ತಿಂಗಳು 4 ತಿಂಗಳಿಗೊಮ್ಮೆ ತಿಂಗಳು ಕುಡಿದ್ರೆ ಇದು ವಾಸಿ ಆಗುತ್ತೆ. ತುಂಬ ಡೇಂಜರ್ ಆಗಿರುವ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿರುವವರು ಕೂಡ ಆಂಬುಲೆನ್ಸಲ್ಲಿ ಬಂದು ಕೂಡ ಈ ಮದ್ದು ಕುಡಿದು ಸುಖ ಆಗಿರೋದು ನೋಡ್ತಾಯಿದ್ವಿ ನಾವು. ನಾನು ಎಷ್ಟೋ ಜನನ ಕರ್ಕೊಂಡು ಹೋಗಿದ್ದೀನಿ ಇಲ್ಲಿಗೆ. ಇಲ್ಲಿ ಒಂದು ದಿನಕ್ಕೆ 100ರಿಂದ 500 600 ಜನ ಈ ನಾಟಿ ಔಷಧಿ ಕುಡಿತಾರೆ. ಮೇಲೂ ಆಗಿದೆ, ನಾನು ನೋಡಿದ್ದೀನಿ. ತುಂಬ ದೊಡ್ಡದಾದ ಹಾಸ್ಪಿಟ್ಲ್ ಅಂತ ಹೇಳೋಕ್ಕಾಗಲ್ಲ. ನಾಟಿ ಔಷಧಿ ಕೊಡ್ತಾರೆ ಅಷ್ಟೇ. ಒಂದು ನೀರು ಥರ ಒಂದು ಲೋಟ ಅದು ಕುಡಿದ್ಬಿಟ್ಟು ಒಂದು ಅಕ್ಕಿ ಕೊಡ್ತಾರೆ. ತಿಂದರೆ ನಾನ್ ವೆಜ್ ತಿಂದೆ ಒಂದು 3 ತಿಂಗಳು 4 ತಿಂಗಳು ಕಂಟಿನ್ಯೂ ಆಗಿ ಕುಡಿದ್ಬಿಟ್ರೆ ಈ ಲಕುವ ಪ್ಯಾರಲೈಸ್ ಅಂತ ರೋಗ ನಿವೃತ್ತಿ ಆಗುತ್ತೆ. ಇಲ್ಲಿ ಇದು ಕುಡಿಯೋಕ್ಕೆ ದೊಡ್ಡ ದೊಡ್ಡ ಸಾಹುಕಾರರು, ಪೊಲೀಸರು, ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಕಾಯ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದೇ ರೂಲ್ಸು. ಜಾಸ್ತಿ ಅಮೌಂಟ್ ಇಲ್ಲ. 500 ರೂಪಾಯಿ ಕೊಟ್ಟರೆ ಇದು ಥರ ಜ್ಯೂಸ್ ಥರ ಇರುತ್ತೆ. ಸ್ವಲ್ಪ ಕಸರೆ ಕುಡಿದು ಮೇಲಾಗಿದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಗಳು ಕಾಯ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲರಿಗೂ ಒಂದೇ ರೂಲ್ಸು. ನಾನು ಮುಂದೆ ನೀನು ಮುಂದೆ ಅಂತ ಏನಿಲ್ಲ. ಜಾಸ್ತಿ ಅಮೌಂಟು ಇಲ್ಲ, 500 ರೂಪಾಯಿ. ಅವ್ರನ್ನ ಹೇಳಂಗೆ ಅವರು ಪಥ್ಯ ಇರಬೇಕು ಅಂತ ಅವ್ರು ಹೇಳಂಗೆ ಇದ್ದುಬಿಟ್ರೆ ಅವರ ಕಷ್ಟನೂ ನಿವೃತ್ತಿ ಆಗುತ್ತೆ. ನೋಡಿ ಎಷ್ಟು ಕಾರುಗಳಿದೆ. ದೊಡ್ಡ ದೊಡ್ಡ ಕಾಸ್ಟ್ಲಿ ಕಾರು ಕೂಡ ಬಂದು ಕಾಯ್ಕೊಂಡಿದೆ. ಆಂಬುಲೆನ್ಸಲ್ಲಿ ಬಂದಿದ್ದಾರೆ. ಇವರು ಈ ಹಾಸ್ಪಿಟಲ್ ಡಾಕ್ಟರ್ ಹೆಸರು ಸಿ ಮೋಹನ್ ರಾವ್ ಎಂಬ ಒಂದು ಚಿಕ್ಕ ಮನೆಯಿಂದ ಸ್ಟಾರ್ಟ್ ಆಗಿ ಸುಮಾರಾಗಿ ಒಂದು ಊರಲ್ಲಿ ಅರ್ಧ ಊರು ಅವ್ರಿಗೋಸ್ಕರ ಕಾಯ್ಕೊಂಡಿರುವ ಜಾಗನೇ ನೋಡಿ. ಸಿ ಮೋಹನ್ ರಾವ್ ಎಂಬವರು, ವಿರುಪಾಕ್ಷಿಪುರ ಪಲಮನೇರಿ ತಾಲೂಕು ಸೇರಿದ್ದು ಜಾಗ. ಇಲ್ಲಿಂದ ಬೈರೋಡ್ಲಲ್ಲಿ ಬೆಂಗಳೂರಿಂದ ಮುಳಬಾಗಿಲು ಬಂದು ಬರ್ಬೋದು, ಪಲಮನೇರಿ ಹೋಗಿ ಬರ್ಬೋದು. ಇಲ್ಲಾಂದರೆ ಇಲ್ಲಿ ಕೆ ಜಿ ಎಫ್ ಗೊತ್ತಿಲ್ಲ ನಿಮಗೆ? ಕೆ ಜಿ ಎಫ್ನಿಂದ ವಿಕೋಟ ಬಂದು ವಿಕೋಟಿಂದ ಬೈರೋಡ್ಲಪಲ್ಲಿ ಅಂತ ಒಂದು ಊರಿದೆ. ಅದು ಮುಂದೆ ಹೋದರೆ ಒಂದು ಕೆರೆ ಇದೆ. ಕೆರೆಯಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ರೈಟ್ ತಗೊಂಡ್ರೆ ಸ್ಟ್ರೈಟ್ ಅವರು ಊರಿಗೆ ಹೋಗುತ್ತೆ. ಅಲ್ಲೆಲ್ಲೂ ಬೋರ್ಡ್ ಹಾಕಿರ್ತಾರೆ, ಸಿ ಮೋಹನ್ ರಾವ್ ನಾಟಿ ಔಷಧಿ ಪ್ಯಾರಲೈಸ್ ಸೆಂಟರ್ ಅಂತ. ತುಂಬ ಜನ ಬಂದು ಇಲ್ಲಿ ವಾಸಿಯಾಗಿರ್ತಾರೆ. ನಾವು ಒಬ್ಬರ ಜೊತೆ ಹೋಗಿರೋದು. ನನಗೂ ಕೆಳಗೆ ಇಳಿದು ಹೋಗಿ ವೀಡಿಯೋ ಮಾಡೋ ಅಂಥ ಟೈಮ್ ಇರಲಿಲ್ಲ. ಪೇಷಂಟ್ ಇದ್ದಾರೆ ಕಾರಲ್ಲಿ. ಅದು ಕುಡಿದ್ರೆ ಸಾಕು, ಒಂದು 3 ತಿಂಗಳು 4 ತಿಂಗಳಿಗೊಮ್ಮೆ ಬಂದು ಅದು ಕುಡಿದ್ರೆ ಅದು ವಾಸಿ ಆಗುತ್ತೆ. ಪೂರ್ತಿ ವಾಸಿ ಆಗಿಲ್ಲ ಅಂತಾನು ಸುಮಾರಾಗಿ ಒಂದು ಅರ್ಧಷ್ಟು ನಡೆಯೋದಷ್ಟು ವಾಸಿ ಆಗಿದೆ ಕೆಲವರಿಗೆ. ನೋಡಿ, ಆಂಬುಲೆನ್ಸ್ ಬಂದಿದೆ. ಒಂದು ದಿನಕ್ಕೆ 2 ಸಲ ಕೊಡ್ತಾರೆ. ಒಂದು ಸಲ ಕೊಟ್ಟರೆ 1 ಅವರ್ ಬಿಟ್ಟು ಇನ್ನೊಂದು ಸಲ ಕುಡಿದುಬಿಟ್ಟು ಮನೆಗೆ ಹೋಗ್ಬೋದು. ಸಿ ಮೋಹನ್ ರಾವ್ ಎಂಬ ನಾಟಿ ಔಷಧಿ ಡಾಕ್ಟ್ರು ಅವರು.
ಅವರು ಕೊಡುವ ಔಷಧಿಯನ್ನು ಕುಡಿದ್ರೆ ನಿಮ್ಮ ಪ್ಯಾರ್ಲೈಸ್ ಹೋಗೇ ಬಿಡುತ್ತೆ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದಿನ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಒಂದು ಚೇಂಜ್ ಆಗಿರಲಿ, ಇದು ಜನಕ್ಕೆ ಮುಟ್ಲಿ ಅಂತ ನನ್ನ ಆಸೆ. ಜನ ಏನೇನೋ ಎಲ್ಲೆಲ್ಲೋ ಹೋಗಿ ಎಷ್ಟೋ ಸಾವಿರ ಲಕ್ಷ ಖರ್ಚು ಮಾಡಿ ಮೇಲೆ ಆಗಿರಲ್ಲ. ಅದಕ್ಕೆ ಇಲ್ಲಿ ಒಂದು ಜಾಗ ಇದೆ, ಈ ಪ್ಯಾರ್ಲೈಸು ಇರೋವರು ಇಲ್ಲಿ ಬಂದು ಕುಡಿದು ಮೇಲಾಗಲಿ ಅಂತ. ಇದು ಒಂಥರ ದೇವಸ್ಥಾನ ಥರನೇ. ದೇವ್ರ ಹತ್ರ ಹೋಗಿ ಕೇಳ್ಕೊತೀವಲ್ಲ, ನನ್ನ ಸುಖವಾಗಿ ಇಟ್ಕೊಳ್ಳಿ ಅಂತ. ಆ ಥರ ಈ ದೇವಸ್ಥಾನದಲ್ಲಿ ಬಂದು ಕೇಳ್ಕೊಳ್ಳಿ, ನಿಮ್ಮ ಕಷ್ಟ ನಿವೃತ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಎಷ್ಟೋ ಜನ ಬಂದು ಇಲ್ಲಿ ಔಷಧಿ ಕುಡಿದು ಚೆನ್ನಾಗಿ ಆಗಿದ್ದಾರೆ, ಸುಮಾರಾಗಿ ನಡೀತಾ ಇದ್ದಾರೆ. ನಾಟಿ ಔಷಧಿ ಸ್ವಲ್ಪ ಲೇಟ್ ಆದ್ರೂ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ. ಬಂದು ಈ ಔಷಧಿನ ಕುಡಿದು ಮೇಲಾಗಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಥ್ಯಾಂಕ್ಸ್.